ನಮಸ್ಕಾರ. ನಾನು ಅಭಿಷೇಕ್. ಈ ವಿಡಿಯೋ ಒಂದು ಪರಿಚಯ ಆಗಿರತಕ್ಕದ್ದು ಒಂದು ಎಂಟೈರ್ ಜಾವಾ ಫುಲ್ ಸ್ಟ್ಯಾಕ್ ಸೆಷನ್ಸ್ಗಳು ಏನು ಬರಲಿದೆ ಅದರ ಒಂದು ಪರಿಚಯ ಆಗಿರತಕ್ಕದ್ದು. ಜಾವಾ ಫುಲ್ ಸ್ಟ್ಯಾಕ್. ಜಾವಾ ಎಂದರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಂದು ತಿಳಿದಿದೆ. ಆದರೆ ಫುಲ್ ಸ್ಟ್ಯಾಕ್ ಎಂದರೆ ಏನು? ಫುಲ್ ಸ್ಟ್ಯಾಕ್ ಎಂದರೆ ಜಾವಾದಲ್ಲಿ ಬರುವ ಎಲ್ಲ ಟೆಕ್ನಾಲಜಿಗಳ ಸ್ಟ್ಯಾಕ್. ಜಾವಾ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅನ್ನೋದು ಗೊತ್ತಿದೆ. ಈ ಜಾವಾ ಯೂಸ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ಸ್ಗಳನ್ನು ಡೆವಲಪ್ ಮಾಡೋದು. ಅಪ್ಲಿಕೇಶನ್ ಅಂದರೆ ಏನು? ನೀವು ನೋಡ್ತಿರೋ ಯೂಟ್ಯೂಬ್ ಒಂದು ಅಪ್ಲಿಕೇಶನ್, ನೀವು ಯೂಸ್ ಮಾಡೋ ಊಬರ್ ಒಂದು ಅಪ್ಲಿಕೇಶನ್, ನೀವು ಯೂಸ್ ಮಾಡೋ ಝೊಮ್ಯಾಟೊನ ಒಂದು ಅಪ್ಲಿಕೇಶನ್, ಇವೆಲ್ಲ ಒಂದು ಅಪ್ಲಿಕೇಶನ್. ಇದೆಲ್ಲ ಡೆವಲಪ್ ಅಥವಾ ಇದನ್ನೆಲ್ಲ ಮಾಡೋದಕ್ಕೆ ಬಳಸುವಂಥ ಲ್ಯಾಂಗ್ವೇಜಸ್ಗಳು ಬೇಜಾನ್ ಇರ್ತವೆ. ಅದರಲ್ಲಿ ಸಿ ಇರ್ಬೋದು, C++ ಇರ್ಬೋದು, ಪೈಥಾನ್ ಇರ್ಬೋದು, ಜಾವಾ ಇರ್ಬೋದು. ಅದರಲ್ಲಿ ಜಾವನ ಆಯ್ದುಕೊಂಡಾಗ ಅದರಲ್ಲಿ ಬರೋಂಥ ಎಲ್ಲ ಟೆಕ್ನಾಲಜಿಗಳನ್ನ ಕಲಿತ್ರೆ ನಾವು ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಹೆಸರು ಅಥವಾ ಪಟ್ಟ ಬರುತ್ತದೆ. ನೋಡುವ ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡುವ ಅಂತ ನೋಡುವ. ಈ ವಿಡಿಯೋದಲ್ಲಿ ಫಸ್ಟ್ ಒಂದು ಇಂಟ್ರೊಡಕ್ಷನ್ ಅಥವಾ ಪರಿಚಯ ನೋಡುವ, ಹೇಗಿರುತ್ತೆ ಎಂಟೈರ್ ಜಾವಾ ಫುಲ್ ಸ್ಟ್ಯಾಕ್ ಸೆಷನ್, ಏನೇನು ಬರ್ಬೋದು ಇದರೊಳಗಡೆ. ಆಮೇಲೆ ಟ್ರೈನಿಂಗ್ ಆಬ್ಜೆಕ್ಟು, ಈ ಟ್ರೈನಿಂಗ್ ಎಲ್ಲ ಫುಲ್ ಕಲ್ತ ಮೇಲೆ ಏನು ಸಿಗುತ್ತೆ, ಇದರಿಂದ ಏನು ತೊಗೊಳ್ಬೋದು ನಾವು ವಾಪಸ್ಸು, ಇದರಿಂದ ಆಗುವ ಅನುಕೂಲ ಏನು, ಅವೆಲ್ಲ ನೋಡುವ ಆಬ್ಜೆಕ್ಟಿವಲ್ಲಿ. ಹಾಗೂ ಟಾರ್ಗೆಟೆಡ್ ಆಡಿಯನ್ಸ್, ಇದು ಯಾವ ವೀಕ್ಷಕರಿಗೆ ಏರ್ಪಡಿಸಲಾಗಿದೆ. ಇದನ್ನು ವಿಡಿಯೋದಿಂದ ಯಾರಿಗೆ ಯೂಸ್ ಆಗ್ಬೋದು, ಯಾರು ಇದನ್ನು ನೋಡಬೇಕು, ಅದೆಲ್ಲ ನೋಡುವ. ಆಮೇಲೆ ಟಾಪಿಕ್ಸ್ ಕವರ್ಡ್, ಅಂದರೆ ಫುಲ್ ಒಳಗಡೆ ಕಾನ್ಸೆಪ್ಟು ಯಾವ ಥರ ಇದೆ ಎಲ್ಲ ಫುಲ್ ಡೀಪಲ್ಲಿ ನೋಡುವ. ಇದು ಈ ಥರ ಕಾನ್ಸೆಪ್ಟ್, ಯಾವುದೊಳಗೆ ಯಾವ ಥರ ಕಾನ್ಸೆಪ್ಟ್ ಇದೆ, ಅದರಿಂದ ಏನು ಸಿಗುತ್ತೆ, ಈ ಮಾಡೆಲ್ ಆದಮೇಲೆ ಏನು ಕಲಿಬೋದು, ಅವೆಲ್ಲ ನೋಡ್ಕೊಂಬರುವ. ಟ್ರೈನಿಂಗ್ ಆಬ್ಜೆಕ್ಟಿವ್. ಈ ಕೋರ್ಸ್ ಆದಮೇಲೆ ಈ ವೀಕ್ಷಕರಿಗೆ ಏನು ಸಿಗುತ್ತಂತೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಐಡಿಯಾ ಬರುತ್ತೆ. ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಹೆಂಗೆ ಡೆವಲಪ್ ಮಾಡೋದು, ಪರ್ಟಿಕ್ಯುಲರ್ ಜಾವಾ ಟೆಕ್ನಾಲಜಿಗಳು ಎಷ್ಟು ಟೆಕ್ನಾಲಜಿ ಇರುತ್ತೆ. ಆಮೇಲೆ ಕೇಪಬಲ್ ಆಫ್ ಬಿಲ್ಡಿಂಗ್ ರೋಬಸ್ಟ್ ಫ್ರಂಟ್ ಎಂಡ್ ಯೂಸರ್ ಫೇಸ್, ಅಂದರೆ ಫ್ರಂಟ್ ಎಂಡ್ ಅಪ್ಲಿಕೇಶನ್ಗಳು. ಫ್ರಂಟ್ ಎಂಡ್ ಅಂದರೆ ಏನು, ಬ್ಯಾಕ್ ಎಂಡ್ ಅಂದರೆ ಏನು. ಇವಾಗ ನಮಗೆಲ್ಲ ಏನು ಯೂಟ್ಯೂಬ್ ಕಾಣಿಸ್ತಿದೆ ಅದು ಫ್ರಂಟ್ ಎಂಡು, ಅಂದರೆ ಇವಾಗ ವಿಡಿಯೋ ಕಾಣಿಸ್ತಿದೆ ಅದು ಫ್ರಂಟ್ ಎಂಡು. ಅಲ್ಲೊಂದು ಬಟನ್ ಕಾಣಿಸ್ತಿದೆ ಕ್ಲಿಕ್ ಮಾಡೋಕ್ಕೆ, ಸಬ್ಸ್ಕ್ರೈಬ್ ಅಂತ, ಅದು ಒಂದು ಫ್ರಂಟ್ ಎಂಡ್ ಟೂಲೇ ಅಥವಾ ಅದೊಂದು ಬಟನ್ ಅದು ಫ್ರಂಟ್ ಎಂಡಲ್ಲಿ. ಅದೇ ಥರ ಬ್ಯಾಕ್ ಎಂಡ್ ಅಂದರೆ ಏನು ಕಾಣಿಸಲ್ಲ ನಮ್ಮ ಕಣ್ಣಿಗೆ, ಅದಕ್ಕೊಂದು ಕೋಡ್ ಬರ್ದಿರ್ತೀರಿ ಹಿಂದೆ. ಸೇಮ್ ಲ್ಯಾಂಗ್ವೇಜ್ ಎಲ್ಲ ಒಂದೇ, ಆದರೆ ಫ್ರಂಟ್ ಎಂಡ್ ನಮ್ಗೆ ಕಾಣಿಸುತ್ತೆ, ಬ್ಯಾಕ್ ಎಂಡ್ ನಮ್ಗೆ ಕಾಣಿಸಲ್ಲ. ಬ್ಯಾಕ್ ಎಂಡಲ್ಲಿ ಕೋಡ್ ಇರುತ್ತೆ, ಫ್ರಂಟ್ ಎಂಡಲ್ಲಿ ಕೋಡ್ ಇರುತ್ತೆ ಆಫ್ಕೋರ್ಸ್, ಬಟ್ ಬ್ಯಾಕ್ ಎಂಡಲ್ಲಿರೋ ಕೋಡು ಫ್ರಂಟ್ ಎಂಡ್ಗೆ ಬ್ಯಾಕ್ ಬೋನ್ ಥರ ಬಿಲ್ಡ್ ಮಾಡೋದು, ಅಂದರೆ ಸರ್ವರ್ ಅದು. ಆ ಸರ್ವರ್ಗೆ ಈ ಕ್ಲೈಂಟ್ ನಾವು ನಮ್ಮಿಂದ ರಿಕ್ವೆಸ್ಟ್ ಹೋದಾಗ ಸರ್ವರ್ ಹಿಂಗೆ ಕಳಿಸುತ್ತೆ. ಕ್ಲೈಂಟ್ ಅಂದರೆ ಏನು, ಸರ್ವರ್ ಅಂದರೆ ಏನು, ಎಕ್ಸೆಪ್ಟ್ ಎಲ್ಲ ನೋಡುವ. ಹಾಗೆ ರೆಸ್ಟ್ಫುಲ್ಸ್ API. ರೆಸ್ಟ್ಫುಲ್ಸ್ ಅಂದರೆ ರೆಪ್ರೆಸೆಂಟೇಷನಲ್ ಟ್ರಾನ್ಸ್ಫರ್, ಸ್ಟೇಟ್ ಟ್ರಾನ್ಸ್ಫರ್ ಅಂತ. ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್ ಅಂದರೆ ಏನು, API ಅಂದರೆ ಏನು, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್. ಅಂದರೆ ಒಂದು ಅಪ್ಲಿಕೇಶನ್ ಮತ್ತು ಒಂದು ಪ್ರೋಗ್ರಾಮ್ ಇದೆ, ಅವೆರಡು ಹೆಂಗೆ ಇಂಟರ್ಫೇಸ್ ಆಗ್ತದೆ. ಅಪ್ಲಿಕೇಶನ್ ನಾನೊಂದು ಯೂಟ್ಯೂಬ್ ಅಪ್ಲಿಕೇಶನು, ಅದೇ ಹಿಂದ್ಗಡೆ ಒಂದು ಪ್ರೋಗ್ರಾಮ್ ಇದೆ ಬ್ಯಾಕ್ ಎಂಡಲ್ಲಿ, ಆ ಪ್ರೋಗ್ರಾಮ್ ಮತ್ತು ಯೂಟ್ಯೂಬ್ ಹಿಂಗೆ ಇಂಟ್ರಾಕ್ಟ್ ಮಾಡುತ್ತೆ. ಇವಾಗ ನಾವೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಪ್ಪ ಯೂಟ್ಯೂಬ್ಗೆ, ಅದೊಂದು ಪ್ರೋಗ್ರಾಮ್ ಕನ್ವರ್ಟ್ ಆಗಿಬಿಟ್ಟು ಒಂದು ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಇವಾಗ ಅಪ್ಲಿಕೇಶನ್ ಯೂಟ್ಯೂಬರ್ ನೀನು ವೀಡಿಯೋ ಕ್ಲಿಕ್ ಮಾಡ್ತೀಯಾ, ನನ್ನ ವೀಡಿಯೋ ಬಂದು ನಿಮ್ಗೆ ಪ್ಲೇ ಆಗುತ್ತೆ. ಇಲ್ಲೊಂದು ಇಂಟರ್ಫೇಸ್ ಏನಿದೆ ಇದಕ್ಕೆ ಎರಡು ಎಲ್ಲ ನೋಡುವ, ಹೆಂಗೆ ಡೆವಲಪ್ ಮಾಡೋದನ್ನ ಅಂತಲ್ಲ. ಆಮೇಲೆ ಡಾಟಾ ಬೇಸಸ್ ನೋಡುವ. ಡಾಟಾ ಬೇಸ್ ಅಂದರೆ ಏನು, ಡಾಟಾ ಎಲ್ಲ ಡಾಟಾನೇ. ಇವಾಗ ನಾವು ಮಾತಾಡ್ತಿರೋದು ವಾಯ್ಸ್ ಡೇಟಾ, ನೀವು ನೋಡ್ತಿರೋದು ವಿಡಿಯೋ ಡೇಟಾ. ಈ ಡಾಟಾ ಎಲ್ಲ ಹೆಂಗೆ ಸ್ಟೋರ್ ಆಗುತ್ತೆ, ಅದಕ್ಕೊಂದು ಮೀಡಿಯಮ್ ಬೇಕು. ಇವಾಗ ವಾಟರ್ನ ಸ್ಟೋರ್ ಮಾಡೋಕ್ಕೆ ಒಂದು ಹೆಂಗೆ ಟಬ್ ಬೇಕು, ವಾಟರ್ ಅಥವಾ ಒಂದು ಕ್ಯಾನ್ ಬೇಕಾಗಿರುತ್ತೆ, ಅದೇ ಥರ ಒಂದು ಡಾಟಾ ಸ್ಟೋರ್ ಮಾಡೋಕ್ಕೆ ಡಾಟಾ ಬೇಸ್ ಅಂತ ಬೇಕಾಗಿರುತ್ತೆ. ಈ ಡಾಟಾ ಬೇಸ್ ಅಂದರೆ ಏನು ನೋಡುವ. ಆಮೇಲೆ ಡಿಪ್ಲಾಯಿಂಗ್ ಸ್ಕೇಲೇಬಲ್ ಅಪ್ಲಿಕೇಶನ್ ಟು ದ ಕ್ಲೌಡ್, ಅಂದರೆ ಕ್ಲೌಡ್ ಅಂದರೆ ಏನು. ಕ್ಲೌಡ್ ಅಂದರೆ ಆಕಾಶ ಮೋಡ ಅದಲ್ಲ. ಕ್ಲೌಡ್ ಅಂದರೆ ಅದೊಂದು ಸರ್ವೀಸು. ಅಂದರೆ ಇವಾಗ ಹಾರ್ಡ್ವೇರಲ್ಲಿ ನಾನು ಸ್ಟೋರ್ ಮಾಡೋ ಬದಲು ಒಂದು 1000 GB ಅಂತ ಇಟ್ಕೊಳ್ಳಿ ಡೇಟಾ, ಒಂದು ಹಾರ್ಡ್ವೇರಲ್ಲಿ ಸ್ಟೋರ್ ಮಾಡೋ ಬದಲು ನಾನು ಬೇರೆಯವ್ರ ಹತ್ರ ದುಡ್ಡು ಕೊಟ್ಟು ಅವ್ರ ಹತ್ರ ಸ್ಟೋರ್ ಮಾಡಿಸ್ತೀನಿ ಆ ಡೇಟಾ. ಅವರು ಎಲ್ಲೋ ಫಿಸಿಕಲ್ ಸ್ಟೋರಲ್ಲಿ ಇಟ್ಟಿರ್ತಾರೆ, ನಾವು ಕೇಳಿದಾಗ ನಮ್ಮ ಡಾಟಾ ನಮ್ಗೆ ಕೊಡ್ತಾರೆ, ಒಂದು ಪಾಸ್ವರ್ಡ್ ಅಂತ ಇರುತ್ತೆ ಅದಕ್ಕೆ. ನನ್ನ ಬಿಟ್ಟು ಯಾರು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಇದೇ ಕ್ಲೌಡು, ಬೇಸಿಕಲಿ ಇದೇ ಐಡಿಯಾ ಕ್ಲೌಡಲ್ಲಿರೋದು. ನಾನು ಫಿಸಿಕಲಾಗಿ ಸ್ಟೋರ್ ಮಾಡಿ ನಾನು ಫುಲ್ ಅದಕ್ಕೆ ಸೆಕ್ಯೂರಿಟಿ ಕೊಡೋ ಬದಲು ಯಾರೋ ಸೆಕ್ಯೂರಿಟಿ ಕೊಟ್ಟು ಯಾರೋ ಸ್ಟೋರ್ ಮಾಡ್ತಾರೆ. ಟೈಮ್ ಬಂದಾಗ ನಾನು ಪಾಸ್ವರ್ಡ್ ಯೂಸ್ ಮಾಡಿಬಿಟ್ಟು ಅದನ್ನು ರಿಟ್ರೀವ್ ಮಾಡ್ಕೊತೀನಿ. ಅವ್ರಿಗೂ ಸಹ ಪಾಸ್ವರ್ಡ್ ಗೊತ್ತಿರಲ್ಲ, ಅದು ಅವ್ರು ಏನಂತ ಅವ್ರಿಗೆ ಗೊತ್ತಾಗಲ್ಲ. ಇದೇ ಬೇಸಿಕಲಿ ಕ್ಲೌಡ್. ಇನ್ನು ಡೆಪ್ತ್ ನೋಡ್ಕೊಂಡು ಹೋಗುವ ಏನು ಅಂತ. ಆ್ಯಂಡ್ ಕಮಿಂಗ್ ಟು ಟಾರ್ಗೆಟೆಡ್ ಆಡಿಯನ್ಸ್, ವೀಕ್ಷಕರು ಯಾರಿಗೆ ಸೂಟ್ ಆಗುತ್ತೆ, ಬಿಗಿನರ್ಸ್ ಅಥವಾ ಇವಾಗ ಸದ್ಯಕ್ಕೆ ಏನೂ ಗೊತ್ತಿಲ್ಲ, ನನಗೆ ಐಡಿಯಾನೇ ಇಲ್ಲಪ್ಪ ಪ್ರೋಗ್ರಾಮಿಂಗ್ ಅಂದರೆ ಏನೂ ಗೊತ್ತಿಲ್ಲ, ಆದರೂ ಕಲಿಬೇಕು, ಏನೋ ತಿಳ್ಕೊಬೇಕು. ಅವ್ರಿಗೆ ಸೂಟ್ ಆಗುತ್ತೆ ಪಕ್ಕ ಇದು. ಯಾಕಂದರೆ ಫುಲ್ ಸ್ಕ್ರ್ಯಾಚಿಂದ ಒಂದು ಬೇಸಿಕ್ ಕನ್ನಡ ಆಗಿರೋದ್ರಿಂದ ನಾನು ಇಂಗ್ಲೀಷಲ್ಲೂ ಸಹ ಈ ಕೋರ್ಸ್ ಮಾಡ್ತಿದ್ದೀನಿ. ಇಂಗ್ಲೀಷಲ್ಲಿ ನಾನು ಫುಲ್ ಬೇಸಿಕ್ ಲೆವೆಲಿಂದ ಏನು ಹೇಳ್ಕೊಡಕ್ಕೆ ಹೋಗಲ್ಲ, ಅವ್ರಿಗೆ ಲಿಂಕ್ಸ್ ಕೊಡ್ತೀನಿ. ಬಟ್ ಕನ್ನಡದಲ್ಲಿ ಬೇಸಿಕ್ ಪ್ರೋಗ್ರಾಮಿಂಗ್ ಜಾವಾ ಸ್ಕ್ರ್ಯಾಚಿಂದ ಹೇಳ್ಕೊಡ್ತಿರ್ತಕ್ಕದ್ದು. ಯು ಗೈಸ್ ವಿಲ್ ಬಿ ಫೆಮಿಲಿಯರ್, ನಿಮ್ಗೆ ಫೆಮಿಲಿಯರೈಸ್ ಆಗುತ್ತೆ ಎಲ್ಲ ಫುಲ್ ಟಾಪಿಕ್ಸಲ್ಲಿ. ಆಮೇಲೆ ಸ್ಟೂಡೆಂಟ್ಸ್ಗೆ ಯಾರು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿದ್ದಾರೆ, ಯಾರು CS ತೊಗೊಂಡಿದ್ದಾರೆ, ಅದು ಬೇರೆ ಬ್ರಾಂಚಿಗೆ ತೊಗೊಂಡಿದ್ದಾರೆ, ನಾನು IT ಬರಬೇಕಪ್ಪ, ನಾನು CS ಅಲ್ಲಿ ಪ್ರಾಜೆಕ್ಟ್ ಮಾಡಬೇಕಪ್ಪ, ನಿಮ್ಗೆ ಸೂಟ್ ಆಗುತ್ತೆ ಇದು ಪಕ್ಕ. ನೀವು ಪ್ರಾಜೆಕ್ಟ್ಸ್ ಮಾಡ್ಕೊಬೋದು ಇದರಲ್ಲಿ. ಯಾವುದೋ ಗಿಟ್ಟಬಲ್ಲಿ ಹೋಗ್ಬಿಟ್ಟು ಯಾರ ಹತ್ರನೂ ಪ್ರಾಜೆಕ್ಟ್ ಕೊಟ್ಟು ಮಾಡಿಸೋ ಅವಶ್ಯಕತೆ ಇಲ್ಲ. ಫುಲ್ ನೀಟಾಗಿ ಫಸ್ಟ್ ಸ್ಕ್ರ್ಯಾಚಿಂದ ಎಲ್ಲ ಹೇಳ್ಕೊಡ್ತೀನಿ, ಏನೇನು ಕಲಿಬೇಕು, ಏನೇನು ಬಿಡಬೇಕು. ನೀವೇ ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡಿ, ನೀವೇ ಎಷ್ಟೊಂದು ಜನ ಪ್ರಾಜೆಕ್ಟ್ ಫ್ರೆಂಡ್ಸ್ಗೆಲ್ಲ ಮಾಡ್ಕೊಡ್ತೀರಾ ಪಕ್ಕ. ಫುಲ್ ನೀಟಾಗಿ ಕೇಳ್ಕೊಂಡು ಹೋಗಿ, ಕನ್ನಡದಲ್ಲೇ ಇರುತ್ತೆ ಅಲ್ಲ. ಆ್ಯಂಡ್ ಪ್ರೊಫೆಷನಲ್ ಟ್ರಾನ್ಸಿಷನ್ ಕೆರಿಯರ್, ಅಂದರೆ ಇವಾಗ ನಾನ್ IT ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ,
ಅಂದರೆ ಸೇಲ್ಸೋ ಅಥವಾ ಸಪೋರ್ಟೋ ಏನೋ ರೋಲ್ ಮಾಡ್ತಾಯಿದ್ದೀರಾ, ನೀವು ಐ ಟಿಗೆ ಬರಬೇಕು, ದುಡ್ಡಿದೆ, ನಿಮ್ಗೆ ಗೊತ್ತಿಲ್ಲ, ಕೋರ್ಸ್ ಕನ್ನಡದಲ್ಲಿ ಇಲ್ಲ, ಈ ಕೋರ್ಸ್ ಇದೆ ನಿಮಗೆ, ಪಕ್ಕ ಬನ್ನಿ ಮಾಡ್ಕೊಂಡು ಹೋಗಿ. ಕನ್ನಡದಲ್ಲಿ ಇರುತ್ತೆ ಎಲ್ಲ ಕೋರ್ಸ್. ಈಚೆ ನಾನು ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಸ್ವಲ್ಪ ಕನ್ನಡ ಮಿಸ್ಟೇಕ್ ಆದರೆ ಕ್ಷಮಿಸಿ. ಆ್ಯಂಡ್ ಸೆಲ್ಫ್ ಲರ್ನರ್ ಸ್ವಂತ ಕಲಿಬೇಕಪ್ಪ, ಏನೋ ಒಂದು ಕಲ್ತ್ಕೊಬೇಕು. ಫ್ರೀ ಟೈಮ್ ಇದೆ ನನ್ನ ಹತ್ರ, ಕಲಿಯೋಕ್ಕೆ ಆಸೆ ಇದೆ, ಕಲೀಲಿಕ್ಕೆ ಮನಸ್ಸಿದೆ, ಅವರು ಕಲ್ಕೊಬೋದು. ಆ್ಯಂಡ್ ಲ್ಯಾಂಗ್ವೇಜ್ ಲರ್ನರ್ಸ್, ಅದೇ ಹೇಳಿದ್ನಲ್ಲ, ಕನ್ನಡದವ್ರಿಗೆ ಯೂಸ್ ಆಗುತ್ತೆ ಪಕ್ಕ, ಇದು ಕನ್ನಡದಲ್ಲಿರುತ್ತೆ ವೀಡಿಯೋಸ್ ಎಲ್ಲ ಅವ್ರಿಗೆ. ಆ್ಯಂಡ್ ಟಾಪಿಕ್ಸ್ ಕವರ್ಡ್. ಸೊ ಈ ಫಾಂಟಲ್ಲಿ ಇಂಗ್ಲೀಷ್ ಇರುತ್ತೆ, ಅಫ್ಕೋರ್ಸ್ ನೀವು ಇಂಗ್ಲೀಷ್ ಕಲಿಯಲೇಬೇಕಾಗುತ್ತೆ, ಕೋಡಿಂಗ್ ಮಾಡೋದು ಇಂಗ್ಲೀಷಲ್ಲೇ. ಬರೀ ಲ್ಯಾಂಗ್ವೇಜ್ ಮಾತ್ರ ನೀವು ಇವೆಂಚುಲಿ ಇಂಗ್ಲೀಷ್ ಕಲ್ತ್ಕೊಳ್ಳೇಬೇಕಾಗುತ್ತೆ. ನಾನೇನು ಲೈಕ್ ಕನ್ನಡ ಡಿಗ್ರೇಡ್ ಮಾಡೋಂಥದ್ದಲ್ಲ, ಇರೋದು ತಕ್ಕದಂತ ಹೇಳ್ತಿದ್ದೀನಿ. ಇಟ್ ಶುಡ್ ಲರ್ನ್, ಕಲೀಲೇಬೇಕಾಗುತ್ತೆ. ಅವರು ಕನ್ನಡದಲ್ಲಿ ಏನಂದರೆ ಸ್ಟಾರ್ಟಿಂಗ್ ನಿಮಗೆ ಒಂದು ಐಡಿಯಾ ಬರುತ್ತೆ ಹೆಂಗಿರುತ್ತೆ ಅಪ್ಲಿಕೇಶನ್ಸ್ ಕನ್ನಡದಲ್ಲಿ ಅಂತ. ಯಾಕಂದರೆ ಕನ್ನಡದಲ್ಲಿ ಕೇಳಿದ್ರೆ ಎಕ್ಸ್ಪ್ರೆಷನ್ ನೀಟಾಗಿ ಅರ್ಥ ಆಗಲಿ ಅಂತ ಅಷ್ಟೇ. ಇದು ಇಂಗ್ಲೀಷಲ್ಲೇ ಇರುತ್ತೆ ಎಲ್ಲ ಕಂಟೆಂಟ್ ಎಲ್ಲ, ಫಾಂಟಲ್ಲಿ ಇಂಗ್ಲೀಷಲ್ಲೇ ಇರುತ್ತೆ. ಇಂಗ್ಲೀಷ್ ಕಲೀಲೇಬೇಕಾಗುತ್ತೆ ಅಫ್ಕೋರ್ಸ್. ಸೊ ಫಾರ್ ದಟ್ ಐ ವಿಲ್ ಬಿ ಪ್ರೊವೈಡಿಂಗ್ ಲಿಂಕ್ಸ್ ಕೊಡ್ತೀನಿ ನಿಮಗೆ ಇಂಗ್ಲೀಷಲ್ಲಿ ಕಲ್ತ್ಕೊಳೋದು ಅಂತ. ಗೈಸ್ಕೊಂಡು ಗೋ ಟು ದಟ್. ಓವರ್ವ್ಯೂ ಫುಲ್ ಸ್ಟ್ಯಾಕ್, ಅಂದರೆ ಫುಲ್ ಸ್ಟ್ಯಾಕ್ ಒಂದು ಓವರ್ವ್ಯೂ. ಏನು ಫುಲ್ ಸ್ಟ್ಯಾಕ್ ಅಂದರೆ ಆ್ಯಕ್ಚುಲಿ ಅದೆಲ್ಲ ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೋಗ್ತೀನಿ ಇದರಲ್ಲಿ. ಏನಿರುತ್ತೆ ಫುಲ್ ಸ್ಟ್ಯಾಕ್ ಅಂದರೆ ಏನು, ಅದರೊಳಗಡೆ ಬರೋಂಥದ್ದು ಟೆಕ್ನಾಲಜೀಸ್ಗಳೇನು, ಅದು ಏನಕ್ಕೆ ಯೂಸ್ ಮಾಡ್ತಾರೆ, ಪರ್ಟಿಕ್ಯುಲರ್ ಸ್ಕ್ರ್ಯಾಚಿಂದ ಹೇಳ್ಕೊಡ್ತೀನಿ, ಓವರ್ವ್ಯೂ ಆಫ್ ದ್ಯಾಟ್. ಆ್ಯಂಡ್ ಜಾವಾ ಹೇಳಿದ್ನಲ್ಲ, ಜಾವಾ ಫುಲ್ ಸ್ಕ್ರ್ಯಾಚಿಂದ ಹೇಳ್ಕೊಡ್ತೀನಿ ಅಂತ. ಅಫ್ಕೋರ್ಸ್ ಜಾವಾ ಫುಲ್ ಸ್ಕ್ರ್ಯಾಚಿಂದ ಹೇಳ್ಕೊಡ್ತೀನಿ. ಸಿಂಟ್ಯಾಕ್ಸ್ ಅಂದರೆ ಏನು, ಸಿಮೆಂಟಿಕ್ಸ್ ಅಂದರೆ ಏನು, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು, ವೇರಿಯೇಬಲ್ಸ್ ಅಂದರೆ ಏನು, ಡಾಟಾ ಟೈಪ್ಸ್ ಅಂದರೆ ಏನು, ಲೂಪ್ಸ್ ಅಂದರೆ ಏನು, ಇವೆಲ್ಲ ಹೇಳ್ಕೊಡ್ತೀನಿ, ಎಲ್ಲ ಫುಲ್ ಸ್ಕ್ರ್ಯಾಚಿಂದ ಕನ್ನಡದಲ್ಲೇ. ಆ್ಯಂಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಸೆಟ್ ಮಾಡೋದು ಹೆಂಗಂತ. ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಂದರೆ ಅದೇನು ದೊಡ್ಡ ಫ್ಯಾನ್ಸಿ ಟರ್ಮ್ ಅಲ್ಲ. ಈಗ ಒಂದು ಫಾರ್ ಎಕ್ಸಾಂಪಲ್ ಗಾಡಿ ಇದೆ ನಮ್ಮಲ್ಲಿ, ಗಾಡಿ ಓಡಿಸ್ಬೇಕಂದ್ರೆ ಅದೇನು ಮಣ್ಣು ಮೇಲೆ ಓಡಿಸ್ಬೋದು, ರೋಡ್ ಮೇಲೆ ಓಡಿಸ್ಬೋದು. ಸೊ ನಾವು ರೋಡ್ ಮೇಲೆ ಪ್ರಿಫರ್ ಮಾಡ್ತೀವಿ, ಅದೊಂದು ಎನ್ವೈರ್ಮೆಂಟ್. ಅದು ರೋಡಲ್ಲಿ ಓಡಿಸಿದ್ರೆ ಒಂದು ಗಾಡಿ, ಆಫ್ ರೋಡಲ್ಲಿ ಓಡಿಸ್ಬೇಕು ಆಫ್ ರೋಡ್ ಗಾಡಿ. ಸೊ ಈ ಥರ ಇವಾಗ ಜಾವ ತೊಗೊಂಡಿದೆ, ಸೊ ಜಾವದಲ್ಲಿ ಓಡಿಸೋಕೆ ಒಂದು ಗಾಡಿ ಎನ್ವೈರ್ಮೆಂಟ್ ಯಾವ್ದು ತೊಗೊಬೇಕು. ಅದರಲ್ಲಿ ಎಷ್ಟೊಂದು ಎನ್ವೈರ್ಮೆಂಟ್ ಇದೆ, ಎಕ್ಲಿಪ್ಸ್ ಇದೆ, ಇಂಟೆಲಿಜೆ ಇದೆ, ವಿಜುವಲ್ ಸ್ಟುಡಿಯೋ ಇದೆ. ನಾನು ಎಕ್ಲಿಪ್ಸ್ ಯೂಸ್ ಮಾಡ್ತಿದ್ದೀನಿ. ಸೊ ಯು ಗೈಸ್ ಕ್ಯಾನ್ ಆಲ್ಸೋ ಗೋ ಟು ದ್ಯಾಟ್. ಆ್ಯಂಡ್ ಮಾಡ್ಯೂಲ್ 2 ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಬಗ್ಗೆ ಇರುತ್ತೆ. ಸೊ ಫ್ರಂಟ್ ಎಂಡ್ ಅಂದರೆ ಏನು, ಫ್ರಂಟ್ ಎಂಡ್ ಹೆಂಗೆ ಡೆವಲಪ್ ಮಾಡೋದು, HTML ಅಂದರೆ ಏನು, CSS ಅಂದರೆ ಏನು, ಜಾವಾ ಸ್ಕ್ರಿಪ್ಟ್ ಅಂದರೆ ಏನು, ಎಲ್ಲ ಹೇಳ್ಕೊಡ್ತೀನಿ. ಏನು ಸ್ಕ್ರ್ಯಾಚ್ ಮಾಡ್ಕೊಂಬಿಡಿ ತಲೆನ ಇವಾಗ, ಸದ್ಯಕ್ಕೆ ಇಷ್ಟು ಮಾತ್ರ ನೆನಪಿಟ್ಕೊಳ್ಳಿ. ಆಮೇಲೆ ಫ್ರೇಮ್ವರ್ಕ್ಸ್ ಅಂದರೆ ಏನು. ಫ್ರೇಮ್ವರ್ಕ್ಸ್ ಅಂದರೆ ಏನಿಲ್ಲ, ಸಿಂಪಲಾಗಿ ಹೇಳ್ಬೇಕಂದ್ರೆ 100 ಲೈನ್ ಕೋಡ್ ಬರೆಯೋದನ್ನ ಒಂದು 20 ಲೈನ್ ಕೋಡಲ್ಲೇ ಮುಗಿಸೋದು, ಇಷ್ಟೇ. ಇದೇ ಫ್ರೇಮ್ವರ್ಕು. ಹೆಂಗೆ ಕೋಡ್ನ ರೆಡ್ಯೂಸ್ ಮಾಡೋದು, ಹೆಂಗೆ ಟೈಮ್ನ ಇಂಪ್ರೂವ್ ಮಾಡೋದು, ಇಷ್ಟೇ ಫ್ರೇಮ್ವರ್ಕ್ ಕೆಲಸ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಈಸಿ ಮಾಡೋದೇ ಫ್ರೇಮ್ವರ್ಕ್ ಕೆಲಸ. ಆ್ಯಂಡ್ ಬಿಲ್ಡಿಂಗ್ ಯೂಸರ್ ಇಂಟರ್ಫೇಸಸ್, ಹೌದು ಇದೆಲ್ಲ ಕಲ್ತ ಮೇಲೆ ಒಳ್ಳೊಳ್ಳೆ ಯೂಸರ್ ಇಂಟರ್ಫೇಸಸ್ನ ಬಿಲ್ಡ್ ಮಾಡ್ಕೊಂಡು ಹೋಗುವ. ಮಾಡ್ಯೂಲ್ 3 ಬಂದ್ಬಿಟ್ಟು ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಬಗ್ಗೆ ಇರುತ್ತೆ. ಸೊ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಅಂದರೆ ಏನು, ಸರ್ವರ್ನ ಹೆಂಗೆ ಪ್ರೋಗ್ರಾಮ್ ಮಾಡೋದು, ಎಲ್ಲ ಇದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಮತ್ತೆ ಬೇಸಿಕ್ಸ್, ಜಾವಾ ಬೇಸಿಕ್ಸ್ ತುಂಬ ಇಂಪ್ರೂವ್ಮೆಂಟ್ ಬೇಕಿರುತ್ತೆ ಇದಕ್ಕೆ. ಯಾಕಂದರೆ ಒಂದ್ಸತಿ ಫ್ರಂಟ್ ಎಂಡ್ ಮಾಡಿದ್ರೆ ನೀವು ಜಾವಾ ಟಚ್ ಹೊಟ್ಟೋಗಿರುತ್ತೆ. ಸೊ ಮತ್ತೆ ಬೇಸಿಕ್ಸಿಂದ ಸಿಂಟ್ಯಾಕ್ಸಿಂದ ಸ್ವಲ್ಪ ಬ್ರಷ್ ಅಪ್ ಮಾಡ್ಕೊಂಬಿಡೋಣ ಮಾಡ್ಯೂಲ್ 3 ಬಂದಾಗ. ಸೊ ರೆಸ್ಟ್ಫುಲ್ API ಹೇಳಿದ್ನಲ್ಲ, ತುಂಬ ಇದು ಲೈಕ್ ಕೋರ್ ಥರ. ಕೋರ್ ಅಂದರೆ ಇದು ಲೈಕ್ ತುಂಬ ಇಂಪಾರ್ಟೆಂಟ್. ಇದು ರೆಸ್ಟ್ಫುಲ್ API ಬ್ಯಾಕ್ ಎಂಡ್ ಡೆವಲಪ್ಮೆಂಟಲ್ಲಿ ಕಲ್ತ್ರೇ ಬ್ಯಾಕ್ ಎಂಡ್ ಡೆವಲಪ್ ಬರುತ್ತೆ ಅಂತ ಅರ್ಥ. ಸೊ ಹೇಳಿದ್ನಲ್ಲ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಫಸ್ಟ್ ಹೇಳಿದ್ದೀನಿ. ಸೊ ಆ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ಸ್ಪ್ರಿಂಗ್ ಬೂಟ್ ಅನ್ನೋ ಫ್ರೇಮ್ವರ್ಕ್ನ ಯೂಸ್ ಮಾಡ್ತಾ ಇದ್ದೀರಿ ಎಂಟೈರ್ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ಗೆ, ನೆನಪಿರಲಿ ಸ್ಪ್ರಿಂಗ್ ಬೂಟ್. ಸೊ ಮಾಡ್ಯೂಲ್ 4, 5 ಹೆಂಗಿರುತ್ತೆ. ಸೊ ಮಾಡ್ಯೂಲ್ 4 ಬಂದು ಡಾಟಾಬೇಸ್ ಇಂಟಿಗ್ರೇಷನ್. ಆ್ಯಸ್ ಐ ಟೋಲ್ಡ್, ಡಾಟಾಬೇಸ್ ಒಂದಿರುತ್ತೆ, ಅದನ್ನ ಹೆಂಗೆ ಇಂಟಿಗ್ರೇಟ್ ಮಾಡ್ತೀನಿ ನಮ್ಮ ಡೆವಲಪ್ ಮಾಡಿರೋ ಅಪ್ಲಿಕೇಶನ್ಗೆ. ಸೊ ಇವಾಗ ನಾನು ಯೂಟ್ಯೂಬ್ ನೋಡ್ತಾ ಇದ್ದೀನಿ. ಇವಾಗ ಯೂಟ್ಯೂಬಲ್ಲಿ ನಾನು ಕಳಿಸೋ ಡಾಟಾ ಒಂದು 400 MB ಇರುತ್ತೆ ಇಟ್ಕೊಳ್ಳಿ, ಒಂದು ವೀಡಿಯೋ ಒಂದು 5 ನಿಮಿಷ ವಿಡಿಯೋ 400 MB ಇದೆ ಅಂತ ಇಟ್ಕೊಳ್ಳಿ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದೆಲ್ಲಿ ಸ್ಟೋರ್ ಆಗುತ್ತೆ, ಡಾಟಾಬೇಸಲ್ಲಿ ಸ್ಟೋರ್ ಆಗುತ್ತೆ. ಅದು ಯಾವ ಡಾಟಾಬೇಸು, ಎಷ್ಟು ಥರ ಡಾಟಾಬೇಸ್ ಇದೆ, ಏನು ಡಾಟಾಬೇಸ್ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದೆ, ಏನಕ್ಕೆ ಯೂಸ್ ಮಾಡ್ತೀವಿ, ಎಲ್ಲ ಫುಲ್ಲು ಸ್ಕ್ರ್ಯಾಚಿಂದ ಇಂಟ್ರೊಡಕ್ಷನ್ ಟು ಡಾಟಾಬೇಸಲ್ಲಿ ಹೇಳ್ಕೊಳಕ್ಕಾಗುತ್ತೆ. SQL ಬೇಸಿಕ್. SQL ಅಂದರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ. ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂದರೆ ಈ ಡಾಟಾಬೇಸ್ ಸ್ಟೋರ್ ಆಗಿರ್ತಾರ ಡಾಟಾ ಅಥವಾ ಈ ಕ್ರಿಯೇಟ್ ಆಗಿರೋ ಡಾಟಾನ ಹೆಂಗೆ ರಿಟ್ರೀವ್ ಮಾಡೋದು. ರಿಟ್ರೀವ್ ಅಂದರೆ ಹೆಂಗೆ ತೊಗೊಳೋದು, ಹೆಂಗೆ ಅದನ್ನು ಆಲ್ಟ್ರ್ ಮಾಡೋದು, ಅಂದರೆ ಹೆಂಗೆ ಅದನ್ನು ಚೇಂಜ್ ಮಾಡೋದು, ಮತ್ತು ಹೆಂಗೆ ಅಪ್ಡೇಟ್ ಮಾಡೋದು, ಹೆಂಗೆ ಡಿಲೀಟ್ ಮಾಡೋದು, ಎಲ್ಲ ಇದರಲ್ಲಿ SQL ಬೇಸಿಕ್ಸಲ್ಲಿ ಇರುತ್ತೆ. ಕ್ವೈರೀಸ್ ಎಲ್ಲ ಬಿಲ್ಡ್ ಮಾಡೋಣ, ಅದೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಇಂಟಿಗ್ರೇಟಿಂಗ್ ಡಾಟಾಬೇಸ್ ವಿತ್ ಜಾವಾ ಅಪ್ಲಿಕೇಶನ್ ಹೇಳಿದ್ನಲ್ಲ, ಅಪ್ಲಿಕೇಶನ್ನ ಡಾಟಾಬೇಸ್ ಜೊತೆ ಹೆಂಗೆ ಕನೆಕ್ಟ್ ಮಾಡೋದು ಎರಡನ್ನೂ ತಿಳ್ಕೊಳೋಣ. ಸೊ ಮಾಡ್ಯೂಲ್ 5 ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ 4 ಮಾಡ್ಯೂಲಲ್ಲಿ ಏನು ನಾಲೆಜ್ ತೊಗೊಂಡಿರ್ತೀರೋ ಆ ಎಂಟೈರ್ 4 ಮಾಡ್ಯೂಲ್ ನಾಲೆಜಸ್ನ ತೊಗೊಂಬಂದು ಈ 5th ಮಾಡ್ಯೂಲ್ಗೆ ಹಾಕ್ತೀರಿ. ಸೊ ಇದರಲ್ಲಿ ನಾವು ಪ್ಲಾನಿಂಗ್ ಆ್ಯಂಡ್ ಡಿಸೈನಿಂಗ್ ಆಫ್ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್. ಸೊ ಇವಾಗ ಸಾಫ್ಟ್ವೇರ್ ಡೆವಲಪರ್ ಒಬ್ಬನಿದ್ದಾನೆ, ಒಂದು ಆರ್ಗನೈಸೇಷನಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಒಂದು ಕ್ಲೈಂಟ್ ಬರ್ತಾರೆ. ಕ್ಲೈಂಟ್ ಬಂದು ಅವ್ನಿಗೆ ಅಪ್ಲಿಕೇಶನ್ ಡೆವಲಪ್ ಮಾಡ್ಕೊಡು ಅಂತ ಹೇಳ್ತಾರೆ. ಅವ್ನು ಹೆಂಗೆ ಮಾಡ್ತಾನೆ, ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ ಹೆಂಗೆ ಕೊಡ್ತಾರೆ, ನನಗೆ ಇದೇ ಬೇಕಪ್ಪ, ಹಿಂಗೆ ಇರಬೇಕಪ್ಪ. ನಾನು ಹೇಳ್ತೀನಿ, ನನಗೆ ಯೂಟ್ಯೂಬಲ್ಲಿ ಇಷ್ಟು ದಿನ ಫಸ್ಟ್ ಏನು ಶಾರ್ಟ್ಸ್ ಬರ್ತಿದ್ದಿಲ್ಲ ಯೂಟ್ಯೂಬಲ್ಲಿ,
ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರ್ತಿದೆ, ಸೊ ಯೂಟ್ಯೂಬರ್ ಶಾರ್ಟ್ಸ್ ತಂದರು. ಈ ಐಡಿಯಾ ಕೊಟ್ಟಿರ್ತೀವಿ ಯಾರು ಯೂಟ್ಯೂಬ್ಗೆ, ಇದೆಲ್ಲ ಹಿಂಗೆ ಬಂತು. ಅದೇ ಥರ ನಮ್ಮದೊಂದು ಅಪ್ಲಿಕೇಶನ್ ಇದೆ, ಒಂದು ಡೆಲಿವರಿ ಅಪ್ಲಿಕೇಶನು. ನಾಳೆ ಇನ್ನೊಂದು ಅದಕ್ಕೆ ಒಂದು ರಿಕ್ವೈರ್ಮೆಂಟ್ ತರ್ತೀನಿ ಏನಂತ 10 ಮಿನಿಟ್ಸ್ ಡೆಲಿವರಿ ತರಬೇಕು ಅಂತ. ಸೊ ಅವಾಗ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಂತ ಬಂತು. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆಯಿತು. ಅದು ಹಿಂಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಯಿತು. ಅದು ಹಿಂಗೆ ಕ್ಲೈಂಟಿಗೆ ರಿಕ್ವೈರ್ಮೆಂಟ್ ಹಿಂಗೆ ಬಂತು. ಅದೆಲ್ಲ ಏನು ಡೆವಲಪರ್ ಹಿಂಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಅವೆಲ್ಲ ಫುಲ್ ಸ್ಟ್ಯಾಕ್ ಪ್ರಾಜೆಕ್ಟಲ್ಲಿ ನೋಡ್ಕೊಂಡು ಹೋಗುವ. ಈ ಲೈಕ್ ಎಂಟೈರ್ಲಿ ಇಟ್ ವಿಲ್ ಬಿ ಪ್ರಾಕ್ಟಿಕಲ್ ಒನ್. ಅಂದರೆ ನೀವು ಕೋಡ್ ಎಲ್ಲ ಫುಲ್ ಟೈಪ್ ಮಾಡೋದೇ ಇರುತ್ತೆ, ಏನು ಥಿಯರಿ ಪಾರ್ಟ್ ಏನಿರಲ್ಲ ಫಿಫ್ತ್ ಮಾಡಲಲ್ಲಿ. ಆ್ಯಂಡ್ ವಿಲ್ ಆಲ್ಸೋ ಇಂಪ್ಲಿಮೆಂಟಿಂಗ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಫಂಕ್ಷನಾಲಿಟೀಸ್ ಇಯರ್. ಏನೇನು ಫ್ರಂಟ್ ಎಂಡಲ್ಲಿ ಕಂಪೋನೆಂಟ್ UI ಅಂತ ಹೇಳಿದ್ರಿ, ಬ್ಯಾಕ್ ಎಂಡಲ್ಲಿ API ಅಂತ ಹೇಳಿದ್ರಿ, ಈ ಮೇನ್ ಎವೆರಡು ನಿಂತ್ಕೊಂಡು ಇದ್ರೊಳಗೆ ಹಾಕ್ಬಿಡೋಣ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡಲಿಕ್ಕೆ. ಆಮೇಲೆ ಬೋನಸ್ ಆಗಿ ಡಿಪ್ಲಾಯ್ಮೆಂಟ್ ಆ್ಯಂಡ್ ಟೆಸ್ಟಿಂಗ್. ಅಂದರೆ ಇವಾಗ ಬಿಲ್ಡ್ ಮಾಡಿರೋ ಅಪ್ಲಿಕೇಶನ್ನ ಬೇರೆಯವ್ರಿಗೂ ಯೂಸ್ ಆಗಬೇಕು. ಅಂದರೆ ಇವಾಗ ನಾವು ಬಿಲ್ಡ್ ಮಾಡೋ ಅಪ್ಲಿಕೇಶನ್ ನನ್ನ ಲೋಕಲ್ ಸಿಸ್ಟಮಲ್ಲಿ ಇರುತ್ತೆ. ಅಂದರೆ ನಾನೇ ಎಲ್ಲರೂ ಸಿಸ್ಟಮಲ್ಲಿ ಹೋಗಿ ಬಿಲ್ಡ್ ಮಾಡ್ತಾ ಇಲ್ಲ, ನಾನು ಕಲ್ತಿದ್ದು ನನ್ನ ಸಿಸ್ಟಮಲ್ಲಿ ಇದೆ. ಬೇರೆಯವ್ರ ಸಿಸ್ಟಮಲ್ಲಿ ಹೆಂಗೆ ಬರುತ್ತೆ, ಅದಕ್ಕೆ ಡಿಪ್ಲಾಯ್ ಮಾಡಬೇಕು. ಅಂದರೆ ಎತ್ಕೊಂಡೋಗಿ ಒಂದು ಜಾಗಕ್ಕೆ ಹಾಕಬೇಕು. ಸೊ ಆ ಜಾಗದಿಂದ ಎಲ್ಲರೂ ಎತ್ಕೊಬೋದು ಅದರ. ಅಂದರೆ ಎಲ್ಲರೂ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೊಂದು URL ಅಂತ ಇರುತ್ತೆ, ಅದಕ್ಕೊಂದು ಆಕ್ಸೆಸ್ ಇರುತ್ತೆ. ಅವೆಲ್ಲ ನೋಡ್ಕೊಂಡು ಹೋಗೋಣ ಸೆಕ್ಯೂರಿಟಿ ಅಂತ ಏನಂತ. ಆಮೇಲೆ ಟೆಸ್ಟಿಂಗ್ ಅಂದರೆ ಏನು, ಇವಾಗ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೀನಿ, ಅದು ವರ್ಕ್ ಆಗ್ತಿದ್ದಿಲ್ಲ ನೀಟಾಗಿ. ಇವಾಗ ಬೀಟಾ ಟೆಸ್ಟಿಂಗ್ ಅಂತೆಲ್ಲ ಬಿಡ್ತಾರೆ. ನೀವು ಅಪ್ಲಿಕೇಶನ್ ಎಲ್ಲ ಗೇಮರ್ಸ್ ಎಲ್ಲ ಇಡ್ತೀರಾ, ಬೀಟಾ ವೆರ್ಷನ್ ಅದಂತ ಬಿಡ್ತೈತೆ. ಅವೆಲ್ಲ ಏನು, ಬೀಟಾ ವರ್ಷನ್ ಅಂದರೆ ಏನು, ಬೀಟಾ ಟೆಸ್ಟಿಂಗ್ ಅಂದರೆ ಏನು, ಟೆಸ್ಟಿಂಗ್ ಎಲ್ಲ ನೋಡ್ಕೊಂಡು ಹೋಗುವ. ಟೆಸ್ಟಿಂಗ್ ಅಂತ ಏನಿಲ್ಲ ನೋಡಿ, ಸಿಂಪಲಾಗಿ ಇವಾಗ ನಾನು ಯೂಟ್ಯೂಬಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಅದು ಕ್ರಿಯೇಟ್ ಆಗಿದೆ ಅಂತ ನೋಡ್ತೀನಿ, ಅದೊಂದು ಟೆಸ್ಟಿಂಗ್ ಅಲ್ವಾ. ಯೂಸರ್ ಟೆಸ್ಟಿಂಗ್, ನಾನು ಕ್ರಿಯೇಟ್ ಮಾಡಿದ್ದೀನಿ ಚಾನಲ್ಲು, ಅದು ಕ್ರಿಯೇಟ್ ಆಗಿರಬೇಕಲ್ವ. ಸೊ ಅದೊಂದು ರಿಕ್ವೈರ್ಮೆಂಟು. ಏನು, ಇಫ್ ಒನ್ ಚಾನಲ್ ಇಸ್ ಕ್ರಿಯೇಟೆಡ್ ಇಟ್ ಶುಡ್ ಬಿ ಅಪಿಯರ್ ಆನ್ ದ ಹೋಮ್ ಪೇಜ್. ಇಟ್ಸ್ ನಾಟ್ ವರ್ಕಿಂಗ್, ದ ಟೆಸ್ಟ್ ಕೇಸ್ ಆಫ್ ಫೀಲ್ಡ್, ಅದೊಂದು ಟೆಸ್ಟ್ ಕೇಸ್ ಆವಾಗ ಆ ಥರ. ಓಕೆ, ಮಾಡ್ಯೂಲ್ 6 ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಇರುತ್ತೆ, ಮಿಸ್ಸಿಲೇನಿಯಸ್ಸು. ಸೊ ಯು ಗೈಸ್ ಇಫ್ ನೀಡ್ ಯು ಕ್ಯಾನ್ ಗೋ ಥ್ರೂ ದಿಟ್. ಅಂದರೆ ನೀವು ಬೇಕಂದರೆ ಹೋಗ್ಬೋದು, ಆದರೂ ಎಕ್ಸ್ಪ್ಲನೇಷನ್ ಪಕ್ಕ ಇದ್ದೇ ಇರುತ್ತೆ, ಫುಲ್ ಇನ್ ಡೀಪಲ್ಲೇ ಇರುತ್ತೆ. ಸೆಕ್ಯೂರಿಟಿ ನೋಡ್ಕೊಂಡು ಹೋಗುವ. ಸೆಕ್ಯೂರಿಟಿ ಅಂದರೆ ಏನು, ಹೇಗೆ ಹ್ಯಾಕಿಂಗ್ ಎಲ್ಲ ಮಾಡ್ತಾರೆ, ಹೇಗೆ ನಮ್ಮ ಡೇಟಾ ಎಲ್ಲ ಕದೀತಾರೆ, ಇದರಿಂದ ಪ್ರೊಟೆಕ್ಷನ್ ಹೆಂಗೆ ಕೊಡಬೇಕು ಫಸ್ಟ್ ಸಿಸ್ಟಮ್ ಯೂಸರ್ಸ್ಗೆ. ನಾವು ಗೊತ್ತು ಎಲ್ಲ ಕಡೆ ನೀವು ಕೇಳ್ತಿದ್ರೆ ಹ್ಯಾಕ್ ಆಗ್ತಿದೆ, ಇಷ್ಟು ದುಡ್ಡು ಹೋಗ್ತಿದೆ, ಅಷ್ಟು ದುಡ್ಡು ಬರ್ತಿದೆ, ಇಷ್ಟೊಂದು ಲಾಸ್ ಆಯಿತು, ಅವಾಗ RBI ಹೆಂಗೆ ಇದು ಮಾಡುತ್ತೆ, ಅವೆಲ್ಲ ಲೈಕ್ ಕೋರ್ ಕಾನ್ಸೆಪ್ಟ್ಸು. ಥ್ರೆಟ್ಸ್, ವರ್ನಬಿಲಿಟಿ, ಇವೆಲ್ಲದು ಏನು, ಸೆಕ್ಯೂರಿಟಿ ಇಶ್ಯೂಸ್ ಹೆಂಗೆ ಬರ್ಬೋದು ಸಿಸ್ಟಮ್ಗೆ, ಅದರಿಂದ ಹೆಂಗೆ ತಡೆಯೋ ಸಿಸ್ಟಮ್ನ, ಅದೆಲ್ಲ ತಿಳ್ಕೊತೀರಿ ಇದರಲ್ಲಿ. ಮೈಕ್ರೋ ಸರ್ವಿಸಸ್ ಕೋರ್ ಪಾರ್ಟ್ ಇದು ಇಲ್ದಿರೋ ಅಪ್ಲಿಕೇಶನ್ಸ್ ಇರಲ್ಲ. ಏನು ಮೈಕ್ರೋ ಸರ್ವಿಸ್ ಅಂದರೆ ಏನು, ಅದೊಂದು ಆರ್ಕಿಟೆಕ್ಚರ್, ಅಂದರೆ ಅದೊಂದು ಪ್ಯಾಟರ್ನ್ ಡೆವಲಪ್ ಮಾಡೋಕ್ಕೆ ವೆಬ್ಸೈಟ್ನ. ಇವಾಗ ಹೇಳಿದ್ನಲ್ಲ, ಒಂದು ಲೈಕ್ ಇವಾಗ ಗಾಡಿ ಓಡಿಸೋ ವಿಧ ಇರುತ್ತೆ ಒಬ್ಬೊಬ್ಬರಿಗೆ ಏನೋ ಶೀಟ್ ಬೆಲ್ಟ್ ಇಟ್ಕೊಂಡು ಫುಲ್ ಮುಂದೆ ಇಟ್ಕೊಂಡು ಓಡಿಸ್ತಾರೆ ಶೀಟ್ನ, ಇನ್ನು ಸ್ವಲ್ಪ ಒಂದು ಲೆವೆಲ್ ಇಟ್ಕೊಂಡು ಓಡಿಸ್ತಾರೆ ಶೀಟ್ನ, ಇನ್ನೊಂದು ಸ್ವಲ್ಪ ಜನ ಫುಲ್ ಹಿಂದೆ ಇಟ್ಕೊಂಡು ಓಡಿಸ್ತಾರೆ ಶೀಟ್ನ. ಇದೊಂದು ಅವ್ರಿಗೊಂದು ಇದಿರುತ್ತೆ, ಒಂದು ಮೈಂಡ್ ಸೆಟ್, ಇದೇ ಥರ ಓಡಿಸ್ಬೇಕಂತ. ಅದೇ ಥರ ಮೈಕ್ರೋ ಸರ್ವಿಸ್ ಹಾಕೊಂಡು ಒಂದು ಮೈಂಡ್ ಸೆಟ್, ಇದೇ ಥರ ಅಪ್ಲಿಕೇಶನ್ ಡೆವಲಪ್ ಮಾಡಬೇಕಂತ, ಇದೇ ಥರ ಮಾಡಬೇಕಂತ ಇಲ್ಲಿ ಒಂದು ರೂಲ್ಸು, ಇದನ್ನು ಪರ್ಟಿಕ್ಯುಲರ್ ರೂಲ್ ಇದನ್ನು ಫಾಲೋ ಮಾಡ್ತಾರೆ ಎಲ್ಲ. ಸೊ ಇದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಒಳ್ಳೆ ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕಂದ್ರೆ. ಸೊ ಮೈಕ್ರೋ ಸರ್ವಿಸ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತಾರೆ. ಆರ್ಕಿಟೆಕ್ಚರ್ ಒಂದು ಪ್ಯಾಟರ್ನ್, ಅದು ಅಂದರೆ ಒಂದು ರೂಲ್ ಥರ, ಈ ಥರನೇ ಮಾಡಬೇಕು ಅಂತ. ಸೊ ಮಾಡೋಣ, ಆ ಥರ ರೂಲ್ಸ್ ಏನಿಲ್ಲ, ಅಥವಾ ಮಾಡಿದ್ರೆ ಒಳ್ಳೆಯದು, ಮಾಡಬೇಕು, ಮಾಡೋಣ ಆ ಥರ. ಸೊ ಕ್ಲೌಡ್ ಡಿಪ್ಲಾಯ್ಮೆಂಟ್ ಆ್ಯಂಡ್ ಸ್ಕೇಲಬಿಲಿಟಿ. ಸೊ ಕ್ಲೌಡ್ ಡಿಪ್ಲಾಯ್ಮೆಂಟ್ ಅಂದರೆ ಏನು, ಅದೇನಲ್ಲ ಒಂದು ಕಡೆ ಹಾಕಿದ್ರೆ ಎಲ್ಲರಿಗೂ ಸಿಗುತ್ತೆ ಅಂತ, ಅದನ್ನು ಕ್ಲೌಡ್ ನಾನು ಹೇಳಿದ್ನಲ್ಲ 100 GB ನನ್ನ ಹತ್ರ ಇದೆ, ಅದನ್ನು ಸ್ಟೋರ್ ಮಾಡ್ಬಿಟ್ಟು ಬೇರೆ ಕೊಡ್ತೀನಿ, ಸೇಮ್ ಎಕ್ಸಾಂಪಲ್ ತೊಗೊಳ್ಳಿ. ಸ್ಕೇಲಬಿಲಿಟಿ ಅಂದರೆ ಹೇಳಿದೆ, ಅದೇ 100 ಯೂಸರ್ 1000 ಯೂಸರ್ ಸ್ಕೇಲ್ ಅಪ್ ಮಾಡು, ಸ್ಕೇಲ್ ಡೌನ್ ಮಾಡು ಅಷ್ಟೇ, ಅದೇನಿಲ್ಲ. 1000 ಯೂಸರ್ ನ್ಯೂ ಯೂಸರ್ ಏನಂದರೆ, ಫಾರ್ ಎಕ್ಸಾಂಪಲ್ ಒಂದು ಅಪ್ಲಿಕೇಶನ್ ಇದೆ, ಅದಕ್ಕೊಂದು ಪರ್ಟಿಕ್ಯುಲರ್ ದಿನದಲ್ಲಿ 10 ಯೂಸರ್ಸ್ ಬರ್ತಾಯಿದ್ದಾರೆ, ಸಂಡೇನೂ ಬಂತು, 1000 ಯೂಸರ್ಸ್ ಬರ್ತಾರೆ ಆ ಅಪ್ಲಿಕೇಶನ್ಗೆ. ಸೊ ಅವಾಗ ಏನು ಮಾಡಬೇಕು, ಸ್ಕೇಲ್ ಅಪ್ ಮಾಡಬೇಕು. ಸ್ಕೇಲ್ ಅಪ್ ಅಂದರೆ ಏನು, 1000 ಯೂಸರ್ಗೂ ರಿಕ್ವೈರ್ಮೆಂಟ್ ಮೀಟ್ ಆಗಬೇಕು, ಅಂದರೆ 1000 ಯೂಸರ್ನು ಸಿಸ್ಟಮ್ ಸಪೋರ್ಟ್ ಮಾಡಬೇಕು. ನೋಡ್ತಾರೆ ಗೌರ್ಮೆಂಟ್ ವೆಬ್ಸೈಟ್ಸ್ ಎಲ್ಲ ಇರುತ್ತೆ, ಒಂದು 1000 ಜನ ಹೋದರೆ ಸ್ಕ್ಯಾಶ್ ಆಗಿಬಿಡ್ತು, ಸರ್ವರ್ ನಾಟ್ ಅವೈಲೇಬಲ್, ಏನಿವಲ್ಲ, ಸರ್ವರ್ ನಾಟ್ ಅವೈಲೇಬಲ್ ಏನಿವಲ್ಲ, ಅದೇನು ಸ್ಕೇಲಬಿಲಿಟಿ ಇಶ್ಯೂಸ್ ಇವೆಲ್ಲ ನೋಡ್ಕೊಂಡು ಹೋಗುವ. ಹೆಂಗೆ ಪರ್ಟಿಕ್ಯುಲರ್ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದೆ, ಅಮೆಝಾನ್ 1000 ಜನ ಲಕ್ಷಾಂತರ ಜನ ವಿಸಿಟ್ ಮಾಡ್ತಾರೆ ಬಿಗ್ ಬಿಲಿಯನ್ ಡೇಸಲ್ಲ, ಆದರೂ ಸಿಸ್ಟಮ್ ಹ್ಯಾಂಗ್ ಆಗಲ್ಲ, ಹೆಂಗೆ ಸ್ಕೇಲ್ ಮಾಡ್ತಾರೆ ಅವರು. ಅದೇ ನಮ್ಮ ಗೌರ್ಮೆಂಟ್ ಅಪ್ಲಿಕೇಶನ್ಸ್ಗಳು ಒಂದು 10-20 ಜನ ಬಂದರೆ ಕ್ರ್ಯಾಶ್ ಆಗುತ್ತೆ, ನಾವೇ ನೋಡಿದ್ದೀರಿ, ಗೃಹ ಜ್ಯೋತಿ ಅಪ್ಲೈ ಮಾಡೋವೆಲ್ಲ ನೋಡಿದ್ದೀರಿ. ಸೊ ಈ ಅಪ್ಲಿಕೇಶನ್ಸ್ ಎಕ್ಸಾಂಪಲ್ ತೊಗೊಂಡು ನೋಡ್ಕೊಂಡು ಹೋಗುವ, ಏನೇನು ಹಿಂಗೆ ಸ್ಕೇಲ್ ಡೌನ್ ಮಾಡೋದು, ಹಿಂಗೆ ಸ್ಕೇಲ್ ಅಪ್ ಮಾಡೋದಂತೆಲ್ಲ. ಆ್ಯಂಡ್ ಇನ್ ಡೆಪ್ತಲ್ಲಿ ಹೋಗ್ಬೇಕಂದ್ರೆ ಯು ಗೈಸ್ ಕ್ಯಾನ್ ಗೋ ಥ್ರೂ ದ್ಯಾಟ್. ಏನಿಲ್ಲ, ಡೀಪಲ್ಲಿ ಏನೇನಂತೆಲ್ಲ ಹೇಳತಕ್ಕದ್ದು ಇದರಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ ಅಷ್ಟೇ, ಏನಿಲ್ಲ. ಫುಲ್ ಆಲ್ಮೋಸ್ಟ್ ಎಲ್ಲ ಡೀಟೇಲಾಗಿ ಹೇಳ್ಬಿಟ್ಟಿದ್ದೀನಿ ಇದರಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ ಅಷ್ಟೇ. 2-3 ಸೆಕೆಂಡ್ ಪಾಸ್ ಮಾಡಿರ್ತೀನಿ ವೀಡಿಯೋಸ್ನ. ಸೊ ಕನ್ನಡದಲ್ಲೇ ಬರ್ತಿರುತ್ತೆ ವೀಡಿಯೋಸ್ ಎಲ್ಲ. ಸೊ ಗೈಸ್ ಪ್ಲೀಸ್ ಟು ವಾಚ್ ದ ಸೀರೀಸ್ ಸೊ ದಟ್ ಯು ವಿಲ್ ಗೆಟ್ ಎನ್ ಐಡಿಯಾ ಆಫ್ ದ ಎಂಟೈರ್ ಜಾವಾ ಫುಲ್ ಸ್ಟ್ಯಾಕ್. ಅಂದರೆ ಸೀರೀಸ್ನ ನೋಡ್ಕೊಂಡು ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಒಂದು ಫುಲ್ ಸ್ಕ್ರ್ಯಾಚಿಂದ ಹೇಳ್ಕೊಳ್ತಕ್ಕದ್ದು ಎಲ್ಲರಿಗೂ ಯೂಸ್ ಆಗಲಿ ಅಂತ. ಕನ್ನಡದಲ್ಲಿ ಮಾಡಿರ್ಬೋದು, ಆದರೆ ಈ ಥರ ಕಾರ್ಪೊರೇಟ್ ಲೆವೆಲ್ ಮಾಡಿರ್ಬೋದು ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದು ಕಾರ್ಪೊರೇಟ್ ಲೆವೆಲ್ ಕೋರ್ಸ್, ಎಷ್ಟೊಂದು ದುಡ್ಡಿರುತ್ತೆ ಹೊರಗೆ ಹೋದರೆ ನಿಮಗೆ, ಒಂದು ಫ್ರೀಯಾಗೆ
ಯಾವ ₹1 ಎಕ್ಸ್ಪೆಕ್ಟ್ ಮಾಡಲ್ಲ ಈ ಕೋರ್ಸಿಂದ ನಾನು. ಒಂದು ಫ್ರೀಯಾಗಿ ಮಾಡೋಣ ಅಂತ. ಎಲ್ಲ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಅಂತ ಏನಿಲ್ಲ. ನಾನು ಕಲ್ತಿರೋದು ಹೇಳ್ಕೊಡ್ತಿದ್ದೀನಿ ಅಷ್ಟೇ. ನನಗೂ ಯಾರು ಹೇಳ್ಕೊಟ್ರು, ಒಟ್ನಲ್ಲಿ ನನಗೆ ಯೂಸ್ ಆಯಿತು, ನಿಮಗೂ ಯೂಸ್ ಆಗಲಿ ಅಂತ ಅಷ್ಟೇ. ಆ್ಯಂಡ್ ನಥಿಂಗ್ ಮೋರ್ ಇನ್ ದಿಸ್. ಸೊ ಯು ಗೈಸ್ ಕ್ಯಾನ್ ಸ್ಕ್ರೀನ್ಶಾಟ್ ತೊಗೊಬೋದು. ಸೊ ಧನ್ಯವಾದಗಳು ಇಲ್ಲಿ ತಕ್ಕ ಕೇಳಿಸ್ಕೊಂಡಿದ್ದಕ್ಕೆ. ಏನಾದರೂ ಪ್ರಶ್ನೆಗಳಿತ್ತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾರನ್ನ ತಿಳಿದವರಿದ್ದರೆ ಅವ್ರಿಗೆ ರಿಪ್ಲೈ ಮಾಡಿ, ಅಥವಾ ಇಲ್ಲೇನೇ ತಪ್ಪಾಗಿ ಈ ಥರ ಎಲ್ಲ ಆ ಥರ ಅಂತ ಹೇಳಿ ತಿಳ್ಕೊತೀನಿ. ನಾನು ತುಂಬ ತಿಳ್ಕೊಂಡಿದ್ದೆ, ಗೊತ್ತಿದೆ. ಸೊ ಯು ಗೈಸ್ ಕ್ಯಾನ್ ಕ್ಲಾರಿಫೈ ಡೌಟ್ಸ್ ಅಮಂಗ್ ಯುವರ್ ಸೆಲ್ಫ್. ಅಂದರೆ ನೀವೇ ಡೌಟ್ ಏನೋ ಬಂದರೆ ಅಲ್ಲೇ ಹಾಕ್ಕೊಳ್ಳಿ, ನೀವೇ ಸಾಲ್ವ್ ಮಾಡ್ಕೊಳ್ಳಿ, ರಿಸಾಲ್ವ್ ಮಾಡಿ, ಗೂಗಲಿಂಗ್ ಮಾಡಿ. ಮ್ಯಾಕ್ಸಿಮಮ್ ಐ ವಿಲ್ ಟ್ರೈ ಟು ಆನ್ಸರ್. ನಾನು ಮ್ಯಾಕ್ಸಿಮಮ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು, ಧನ್ಯವಾದಗಳು. ಸಿಗುವ.